ज्ञानमुद्राय योगिने नाथाय विघ्नेशाय नमो वेदान्तवेदिने अभ्रमणरहितमिदं सदानन्दतीर्थं तुं भजे तापत्रयापहं तपो विद्याविरक्त्यादिसद्गुणोघाकरानहं वादिराजगुरुं वन्दे हयग्रीवदयाश्रयान् श्रीगुरुभ्यो नमः हरिः ओम्। काली हृदावसथ कालीय कुंडलिप कालिस्थ पादनखरा व्याली नवांशुकर वाली गणारुणित काली रुचे जय जय केलीलवापहृत कालीश दत्तवर नालीक दृप्त दितिभू चूलीक गोप महिलाली तनु सृण तूली धूली कणांक हृदय ಭಗವಂತನನ್ನು ಸಂಬೋಧಿಸಿ ಶ್ರೀಕೃಷ್ಣನನ್ನು ಸಂಬೋಧಿಸಿ ಜಯ ಜಯ ಅಂತ ಹೇಳ್ತಾ ಇದ್ದಾರೆ. ನಿನಗೆ ಜಯವಾಗಲಿ ಅಂತ. ಹಿಂದೆ ಈ ಥರ ಸಂದರ್ಭ ಬಂದಾಗ ಈ ವಾಕ್ಯಗಳಿಗೆ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸಿದ್ದೀನಿ. ಭಗವಂತನಿಗೆ ಜಯವಾಗಲಿ ಅಂತ ಎಲ್ಲಾದರೂ ಪ್ರಾಮಾಣಿಕವಾದ ವಾಕ್ಯ ಇದ್ದರೆ ಅದಕ್ಕೆ ಅರ್ಥ ಏನು? ಭಗವಂತನಿಗೆ ಸರ್ವೋತ್ಕರ್ಷ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗಲಿ ಅಂತ ಈ ರೀತಿಯಾಗಿ ಅರ್ಥ ಮಾಡ್ಕೊಬೇಕು. ಭಗವಂತನು ಮಾಡಿದಂತಹ ಯಾವ ಕಾಲಿಯ ಮರ್ದನ ಏನಿದೆ ಆ ಕಥಾಭಾಗವನ್ನು ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಕಾಲಿ ಅಂತಂದರೆ ಯಮುನಾ ನದಿಗಿರುವಂತಹ ಒಂದು ಹೆಸರು. ಕಾಲಿ ಹ್ರದ ಅಂದರೆ ಯಮುನೆಯ ಮಡು ಅಂತ ಅರ್ಥ. ಆ ಯಮುನೆಯ ಮಡುವಿನಲ್ಲಿ ಆವಸಥ, ಕಾಲಿ ಹ್ರದ ಆವಸಥ. ಆವಸಥ ಅಂದರೆ ಇರುವ ಜಾಗ, ವಾಸಸ್ಥಾನ ಅಂತ. ಆ ವಾಸಸ್ಥಾನ ಮಾಡ್ಕೊಂಡಿದ್ದವನು ಯಾರು ಅಂದರೆ ಕಾಲಿಯ ಎಂಬ ಕುಂಡಲಿಪ. ಕುಂಡಲಿ ಅಂದರೆ ಹಾವು, ಕುಂಡಲಿಪ ಅಂದರೆ ಹಾವುಗಳಲ್ಲಿ ಒಳ್ಳೆಯ ಮುಖಂಡನಾದಂಥವನು ಕಾಲಿಯ ಎಂಬ ನಾಗರಾಜ. ಅವನ ಕಾಲಿಸ್ಥ ಪಾದ. ಏನು ಕಾಲಿಸ್ಥ ಅಂದರೆ ಏನದು? ಕ ಅಂದರೆ ತಲೆ, ಅದರ ಆಲಿ ಅಂದರೆ ಸಾಲುಗಳು. ನೋಡಿ, ಅದು ಕಾಲಿ 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 ಅಂತ ಕಾಣಿಸುತ್ತಷ್ಟೇ, ಅದು ಅದ್ರ ಬಿಡಿಸ್ಕೋಬೇಕಾದ್ರೆ ವ್ಯತ್ಯಾಸ ಆಗುತ್ತೆ. ಕಾಲಿ ಹೃದ ಆವಸಥ ಕಾಲಿಯ ಕುಂಡಲಿಪ ಕ ಆಲಿಸ್ಥ. ಅವನ ತಲೆಗಳ ಸಾಲುಗಳು. ಆ ಸಾಲಿನ ಮೇಲೆ ಭಗವಂತ ಪಾದಗಳನ್ನು ಇಟ್ಟು ನರ್ತನವನ್ನು ಮಾಡಿದ್ದಾನೆ. ಆ ಪಾದದಲ್ಲಿರುವ ನಖರ ಅಂದರೆ ಭಗವಂತನ ಉಗುರುಗಳೇ ಒಂದು ರೀತಿಯಲ್ಲಿ ಸೂರ್ಯ ಇದ್ದ ಹಾಗೆ. ಆ ಸೂರ್ಯನ ಕಿರಣ ನದಿಯ ಮೇಲೆ ಬಿದ್ದರೆ ಏನಾಗುತ್ತೆ? ನೀರಿನಲ್ಲಿ ಒಂದು ವಿಶೇಷವಾದ ಬೇರೆ ತರಹದ ಕಾಂತಿ ಉಂಟಾಗುತ್ತೆ. ಹಾಗೆ ಭಗವಂತ ಆ ಹೆಡೆಯ ಮೇಲೆ ನರ್ತನ ಮಾಡುವಾಗ ಭಗವಂತನ ಉಗುರಿನ ಕಾಂತಿಯಿಂದ ಯಮುನಾ ನದಿಯ ನೀರಿಗೆ ಒಂದು ತರಹದ ಬೇರೆ ತರಹದ ಬಣ್ಣ ಬಂದಿತ್ತು ಅಂತ ಈ ತರಹ ಕಾವ್ಯಮಯವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಇದು ನೋಡಿ, ಇಷ್ಟು ಪೂರ್ವಾರ್ಧದಲ್ಲಿ ಬರೀ ಇಷ್ಟೇ ವಿಚಾರ. ಕಾಲಿ ಹೃದಾವಸಥ ಕಾಲಿಯ ಕುಂಡಲಿಪ ಕಾಲೀಸ್ಥ ಪಾದನ ಖರ ವ್ಯಾಲಿ ನವಾಂಶುಕರ ವಾಲಿ ಗಣ ಅರುಣಿತ ಕಾಲಿ ರುಚೆ. ಅರುಣಿತ ಅಂದರೆ ಕೆಂಪಾಗಿ ಮಾಡಲ್ಪಟ್ಟ ಕಾಲಿ ರುಚಿ ಅಂದರೆ ಯಮುನಾ ನದಿಯ ಬಣ್ಣ ಉಳ್ಳಂಥವನು ಭಗವಂತ. ಹೇ ಜಯ ಜಯ. ಪರಮಾತ್ಮನು ಬ್ರಹ್ಮವರದಿಂದ ಅವಧ್ಯನಾಗಿರುವಂತಹ ಈ ಕಾಲಿಯನನ್ನು ಸಂಹಾರ ಮಾಡಲಿಲ್ಲ. ಸಂಹಾರ ಮಾಡಿದ ಅಂತೇಳಿ ಬಂತು. ಅವನ ತಲೆ ಮೇಲೆ ಕಾಲಿಟ್ಟಿದ್ದಾನೆ ಅಂತ ಅಷ್ಟೇ ಬಂತಿಲ್ಲಿ. ತುಳಿದ ತೊಂದರೆ ಆಯಿತು ಅನ್ನೋದನ್ನು ಹೇಳಲಿಲ್ಲ. ಅವನನ್ನು ಸಂಹಾರನೂ ಭಗವಂತ ಯಾಕೆ ಮಾಡಿಲ್ಲ ಅಂದರೆ ಬ್ರಹ್ಮವರದಿಂದ ಅವನು ಅವಧ್ಯನಾಗಿದ್ದ. ಸದ್ಯದಲ್ಲಿ ಏನು ಅಂತಂದರೆ, ಯೋಗ್ಯರಾದವರಿಗೆ ಬ್ರಹ್ಮದೇವರೇನಾದರೂ ವರ ಕೊಟ್ಟರೆ ಭಗವಂತ ಅದನ್ನು ಸುಳ್ಳು ಮಾಡಲ್ಲ. ಯಾಕೆಂದರೆ ಅವ್ರು ಹೇಗಿದ್ರು ಒಳ್ಳೆಯವರೇ ಇದ್ದಾರಲ್ಲ, ಅವ್ರನ್ನ ಯಾಕೆ ಸಂಹಾರ ಮಾಡಬೇಕು? ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಭಗವಂತ ಅವರನ್ನು ಅನುಗ್ರಹಿಸ್ತಾನೆ. ಹೀಗಾಗಿ ಕಾಲಿಯ ಎಂಬ ನಾಗನನ್ನು ಅನುಗ್ರಹಿಸಿದಂತಹದ್ದಿದೆ.
ಮತ್ತೆ ಹಾಗೆ ಅಂತ ಹೇಳಿಬಿಟ್ಟು ದುಷ್ಟರ ವಿಷಯದಲ್ಲಿ ಬಂದರೆ ಬೇಕಾದಷ್ಟು ಜನ ರುದ್ರವರದಿಂದ ದರ್ಪಿತರಾಗಿರುವಂತಹ ಅಸುರರಿದ್ರೆ ಅವರ ತಲೆಗಳನ್ನು ಚೆಂಡಾಡಿದಂತಹ ಒಂದು ಕಥೆಗಳು ಕೂಡ ನಮಗಿಲ್ಲಿ ಕಾಣಿಸುತ್ತೆ. ಅದಕ್ಕಾಗೇನು ಭಗವಂತನಿಗೆ ಯಾವ ತರಹದ ಕ್ಲೇಶವೂ ಇಲ್ಲ. ಲೀಲೆಯ ಲೇಷದಿಂದ ಅವರನ್ನು ನಾಶ ಮಾಡಿದ್ದಾನೆ ಭಗವಂತ. ಅದನ್ನು ಹೇಳ್ತಾರೆ, ಕೇಲಿ ಲವಾಪಹೃತ ಕಾಲೀಶ ದತ್ತವರ ನಾಲೀಕ ದೃಪ್ತ ದಿತಿಭೂ ಚೂಲಿಕ. ಕೇಲಿ ಲವ ಅಂದ್ರೆ ಅರ್ಥ ಏನು? ಕ್ರೀಡೆಯ ಲೇಷದಿಂದ ಅಪಹೃತವಾಗಿರುವಂತಹದ್ಯಾವುದು ಅಂದರೆ ಕಾಲೀಶ ದತ್ತವರ ನಾಲೀಕ ದೃಪ್ತ ದಿತಿಭೂ ಚೂಲಿಕ. ಕಾಲೀಶ ಅಂದರೆ ಯಾರು ಅಂತಂದರೆ ರುದ್ರದೇವ್. ಕಾಲಿ ಅಂದರೆ ದುಷ್ಟರನ್ನು ಸಂಹಾರ ಮಾಡಿದವಳು ಕಾಲಿ ಅಂತ ಪಾರ್ವತಿಯನ್ನು ತೆಗೆದುಕೊಳ್ಳಿ. ಅವಳಿಗೆ ಪತಿಯಾದವರು ಅಂದರೆ ರುದ್ರದೇವರು. ಅವರು ಕೊಟ್ಟಿರುವಂತಹ ವರದಿಂದ ತೃಪ್ತರಾದಂಥವರು ಯಾರು ಅಂದರೆ ದೈತ್ಯರು. ಅವರ ನಾಶವನ್ನು ಭಗವಂತ ಮಾಡಿದ್ದಾನೆ ಅಂತ ಅಭಿಪ್ರಾಯ. ಹೀಗೆ ಇಷ್ಟು ಶೂರರಾದಂಥವರ ಜೊತೆಗೆ ಭಾರೀ ಶೌರ್ಯದಿಂದ ಯುದ್ಧವನ್ನು ಮಾಡಿದಂತಹ ಭಗವಂತ ಅದೇ ಅನೇಕ ಜನ ಗೋಪಿಕಾಸ್ತ್ರೀಯರ ಜೊತೆಗೆ ವಿಹಾರ ಮಾಡುವಂತಹ ಪ್ರಸಂಗ ಬಂತು ಅಂದರೆ ಅಷ್ಟೇ ಕೋಮಲ. ಅವ್ರ ಜೊತೆಗೆ ಯಾವುದೇ ಥರದ ತನ್ನ ಪರಾಕ್ರಮ ಶೌರ್ಯ ಮೊದಲಾದವುಗಳನ್ನು ತೋರಿಸಿ ಅರಸಿಕನಾದಂಥವನಲ್ಲ. ಭಾಗವತದಲ್ಲಿ ದಶಮಸ್ಕಂದದಲ್ಲಿ ವರ್ಣನೆ ಮಾಡ್ತಾರೆ. ಮಲ್ಲಾನಾಂ ಅಶನಿಹಿ ನೃಣಾಂ ನರವರಹ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್ ಅಂತ. ಭಗವಂತ ಅಂದರೆ ಹೇಗೆ? ಅವನು ಮಲ್ಲರು ಕೃಷ್ಣನ ನೋಡಿದರೆ ಏನಪ್ಪ ಇವನು ವಜ್ರದಂತೆ ಗಟ್ಟಿಗ ಅಂತ ಅನ್ನಿಸ್ಬೇಕಂತ. ಹೆಣ್ಣುಮಕ್ಕಳು ನೋಡಿದರೆ ಅತ್ಯಂತ ಕೋಮಲ ಗಾತ್ರನಾದಂತಹ ಒಬ್ಬ ಕಾಮನನ್ನೂ ಮೀರಿಸಿದಂತಹ ಸುಂದರನಾದ ಪುರುಷ ಅಂತ ಅನ್ಕೋಬೇಕಂತೆ. ಹೀಗೆ ವಿರುದ್ಧವಾದ ಧರ್ಮಗಳು ಒಬ್ಬ ಭಗವಂತನಲ್ಲಿ ಸಮಾವೇಶವನ್ನು ಹೊಂದ್ತಾ ಇತ್ತು ಅನ್ನೋದನ್ನು ಭಾಗವತ ವರ್ಣನೆ ಮಾಡುತ್ತೆ. ಹಾಗೆ ಇಲ್ಲಿಯೂ ಕೂಡ ಏನು ಅಂದರೆ ಕಾಲಿಯ ನಾಗನನ್ನು ನಿಗ್ರಹ ಮಾಡುವ ಸಂದರ್ಭದಲ್ಲಾಗ್ಬೋದು, ಅಥವಾ ಈಗ ತಾನೇ ಹೇಳಿದಂತೆ ರುದ್ರಾದಿ ವರದಿಂದ ಬದ್ಧರಾದ ಅನೇಕ ಜನ ಅಸುರರ ಬಗ್ಗೆ ಆಗ್ಬೋದು, ಭಗವಂತ ವರ್ತಿಸಿದ ರೀತಿಗೆ ವ್ಯತಿರಿಕ್ತವಾಗಿ ಅತ್ಯಂತ ಕೋಮಲವಾದಂತಹ ವರ್ತನೆ ಎಲ್ಲಿರ್ತಾ ಇತ್ತು ಪರಮಾತ್ಮನದ್ದು. ಗೋಪ ಮಹಿಲಾಲಿ ತನೋ ಘೃಸೃಣ ಧೂಲೀಕನಾಂಕ ಹೃದಯ. ಗೋಪಿಕಾಸ್ತ್ರೀಯರು, ಅವರ ಸಮುದಾಯ, ಅವರ ದೇಹದಲ್ಲಿ ಲಿಪ್ತವಾಗಿರುವಂತಹ ಸುಗಂಧ ದ್ರವ್ಯಗಳಿಂದ ಭಗವಂತನ ಶರೀರ ಸಂಬದ್ಧವಾಗಿತ್ತು. ಅಂದರೆ ಅವರನ್ನು ಆಲಿಂಗನ ಮಾಡಿಕೊಂಡಿದ್ದ, ಅವರನ್ನು ಕೈ ಹಿಡಿದು ಅವ್ರ ಜೊತೆಗೆ ನರ್ತನ ಮಾಡಿದ್ದ ಅಂತಾದ್ದರಿಂದ ಅವರ ಸುಗಂಧ ದ್ರವ್ಯಗಳು ಇವನಿಗೆ ಹತ್ಕೊಂಡಿರ್ತಾ ಇತ್ತು. ಅಂದರೆ ಅಷ್ಟು ಭಗವಂತ ಭಕ್ತರಿಗೆ ಸರಳವಾಗಿ ಅವರ ಜೊತೆಗೆ ವರ್ತಿಸಿದ ಅಂತನ್ನೋದಕ್ಕೆ ಇದು ಉದಾಹರಣೆ. ಏಕೆಂದರೆ ಹಿಂದೆ ಹೇಳಿದಂತೆ ಭಗವಂತನದ್ದು ಅಪ್ರಾಕೃತವಾದಂತಹ ಸ್ವರೂಪ ಅಂತ ಹೇಳಿದೀವಲ್ಲ, ಸಾರ ಚಿತ್ ಸುಖ ತನುಮ್ ಅಂತ ಹೇಳಿದೀವಲ್ಲ. ಭಗವಂತ ಎಂಥವನಿದ್ದಾನೆ? ಸಾರ ಜ್ಞಾನಾನಂದ ಸ್ವರೂಪನಾದವನು ಅಂತ. ಅವನ ವಿಷಯದಲ್ಲಿ ಯಾವುದೇ ತರಹದ ರೀತಿಯಿಂದಲೂ ಕೂಡ ಇತರ ಜಡ ಪದಾರ್ಥಗಳ ಸಂಪರ್ಕವಾಗಲಿಕ್ಕೆ ಸಾಧ್ಯ ಇಲ್ಲ. ಆ ತರಹ ಇದೆ ಭಗವಂತನ ಸ್ವರೂಪ ವಾಸ್ತವವಾಗಿ. ಆದರೂ ಕೂಡ ಏನು ಅಂದರೆ ಈ ತರಹ ಲೋಕ ರೀತಿಯನ್ನೇ ಭಗವಂತ ಅನುಸರಿಸಿ ತೋರಿಸ್ತಾನಲ್ಲ, ಅದು ಭಕ್ತಾನುಕಂಪೆ ಅಲ್ಲದೆ ಬೇರೆ ಇನ್ನೇನು ಅನ್ನೋದನ್ನು ನಾವು ತಿಳಿದುಕೊಳ್ಬಹುದು. ಆದ್ದರಿಂದಲೇ ಹೇ ಶ್ರೀಕೃಷ್ಣನೇ, ನಿನಗೆ ಜಯವಾಗಲಿ, ಅಂದರೆ ನಿನಗೆ ಸದಾ ಉತ್ಕರ್ಷವಿದೆ ಅಂತ ನನಗೆ ತಿಳಿಲಿ. ಯಾಕೆಂದರೆ ಗೋಪಿಕಾಸ್ತ್ರೀಯರ ಜೊತೆಗೆ ಇದ್ದದ್ದು ಅಂತ ಬಂದಾಗ ಗೋಪಿಕೆಯರನ್ನು ಕೂಡ ಇಲ್ಲಿ ಯಾವ ತರಹ ಉಲ್ಲೇಖ ಮಾಡಿದ್ದಾರೆ? ಗೋಪ ಮಹಿಳಾ ಅಂತ ಹಾಕಿದ್ದಾರೆ. ಮಹಿಳಾ ಅನ್ನುವಂಥ ಶಬ್ದ ಯಾವಾಗ ಉಪಯೋಗಿಸ್ತಾರೆ? ಗೋಪಿಕೆಯರ ಮಹಿಳೆಯರು ಅಂತ ಹೇಳಿದ್ರಿಂದ ಅವರು ವಿವಾಹಿತರಾಗಿದ್ರು ಅನ್ನುವಂಥ ವಿಷಯವೂ ಕೂಡ ಗೊತ್ತಾಗುತ್ತೆ.
ಭಗವಂತನ ಜೊತೆಗೆ ವಿಹರಿಸಿದಂತಹ ಗೋಪಿಕಾಸ್ತ್ರೀಯರಲ್ಲಿ ಎರಡು ಗುಂಪಿತ್ತು. ಕೆಲವರು ವಿವಾಹ ಆದವರು, ಕೆಲವರು ವಿವಾಹ ಆಗದೇ ಇದ್ದವರು. ವಿವಾಹ ಆದವರ ಜೊತೆಗೂ ಭಗವಂತ ವಿಹರಿಸಿದ, ವಿವಾಹ ಆಗದೇ ಇದ್ದವ್ರ ಜೊತೆಗೂ ವಿಹರಿಸಿದ. ವಿವಾಹ ಆದವರ ಜೊತೆಗೆ ವಿಹರಿಸಿದ್ದನ್ನ ದೋಷಾಂತಿ ರೀತಿಯಾಗಿ ಚಿಂತನೆ ಮಾಡಿದರೆ ಭಗವಂತನಿಗೆ ಉತ್ಕರ್ಷ ಇಲ್ಲ ಅನ್ನುವಂತೆ ಆಗುತ್ತಲ್ಲ. ನಮ್ಗೆ ಆ ಥರದ ಬುದ್ಧಿ ಬರಬಾರ್ದು. ಅದಕ್ಕೆ ಭಕ್ತಾನಾಂ ಸಮಭೀಷ್ಟ ಚಿಂತಾಮಣಿರ್ಹಿ ಭಗವಾನ್ ಅಶುಭೈರ್ ಅಲಿಪ್ತ ಅಂತ ಆಚಾರ್ಯರು ಅದರ ಸಂಗ್ರಹವನ್ನ ಕೊಟ್ಟಿದ್ದಾರೆ. ಪರೀಕ್ಷಿತ್ ರಾಜ ಶುಕಾಚಾರ್ಯರನ್ನ ದಶಮಸ್ಕಂದದಲ್ಲಿ ಕೇಳಿದ ಪ್ರಶ್ನೆ ಉಲ್ಲೇಖ ಇದೆ. ಏನು ಅಂದ್ರೆ, ಈ ತರಹ ಭಗವಂತ ಇವರೆಲ್ಲರ ಜೊತೆಗೆ ವಿಹಾರ ಮಾಡಿದ್ದಲ್ಲ, ಹೇಗಿದು ಏನು? ಅದಕ್ಕೆ ಉತ್ತರವನ್ನು ಹೇಳುವಂತಹ ಸಂದರ್ಭದಲ್ಲಿ ಶುಕಾಚಾರ್ಯರು ಹೇಳ್ತಾರೆ, ಭಗವಂತನ ಬಗ್ಗೆ ಬಂದಾಗ ಅವನ ಆಚರಣೆ ಅಂತನ್ನೋದು ನಮಗೆ ಅನುಕರಣೀಯವಾದಂಥದ್ದಲ್ಲ. ಅವನಿಗಂತೂ ಸ್ವಂತ ದೋಷ ಇಲ್ಲ. ಮತ್ತು ಅವನ ಆಚರಣೆಯನ್ನು ನಾವು ಅನುಕರಣೆ ಮಾಡಬೇಕು ಅನ್ನೋದು ಯಾವಾಗ ಅಂತಂದ್ರೆ, ಯಾವಾಗ ಅವನ ಆಚರಣೆ ಅವನು ನಮಗೆ ಮಾಡಿದ ಆದೇಶದೊಂದಿಗೆ ಸರಿ ಹೋಗುತ್ತೆ, ಅಂತಹ ಮಾತುಗಳ ಜೊತೆಗೆ ಆಚರಣೆಯನ್ನು ನಾವು ನಮ್ಮ ಅನುಷ್ಠಾನಕ್ಕೆ ಅಳವಡಿಸ್ಕೊಳ್ಬೇಕು. ದಿವಸ ಬೆಳಗ್ಗೆ ಏಳಬೇಕಪ್ಪ ಅಂತ ದೇವ್ರು ಹೇಳ್ದ, ತಾನು ಬೆಳಗ್ಗೆ ಬೇಗೆದ್ದು ತೋರಿಸಿದ, ಅದನ್ನು ನಾವು ಅನುಸರಿಸಬೇಕಾದಂಥದ್ದು. ಅಂಥದ್ದನ್ನು ಬಿಟ್ಬಿಡೋದು. ದೇವರು ಮಾಡಿದಾನೆ ಅಂತಂದ್ರೆ ಅದನ್ನು ನಾವು ಮಾಡಬಾರ್ದು ಅಂತ ತಿಳ್ಕೊಂಬಿಡೋದು. ದೇವರೇನು ಮಾಡಿದ್ದಾನೆ? ಗೋಪಿಕಾಸ್ತ್ರೀಯರ ಜೊತೆಗೆ ವಿಹಾರ ಮಾಡಿದ್ದಾನೆ. ಆ ತರಹ ಪರಸ್ತ್ರೀಯರ ಜೊತೆಗೆ ವಿಹಾರವನ್ನು ನಾವು ಮಾಡಬಾರ್ದು. ಹಾಗಾದ್ರೆ ದೇವ್ರು ಮಾಡಿದ ಯಾವುದನ್ನು ನಾವು ಮಾಡಬಾರ್ದು ಅಂತ ತಿಳ್ಕೊಂಡು ದೇವ್ರು ಬೆಳಗ್ಗೆ ಬೇಗ ಎದ್ದಿದ್ದಾನೆ, ನಾವು ಹೇಳಲೇಬಾರ್ದು, ಬೆಳಗ್ಗೆ 8 ಗಂಟೆಗೆ ಹೇಳೋದು, ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ಅಂತಂದ್ರೆ ಅವನೇ ನಮಗಾಗಿ ಮಾಡಿದ ಆದೇಶಗಳಲ್ಲಿ ಅವೆಲ್ಲ ಸೇರ್ಕೊಂಡಿದೆ. ಅಂತಹ ಆದೇಶಗಳನ್ನ ತಾನು ಹೇಳಿದ್ದಲ್ಲದೆ ಮಾಡಿ ತೋರಿಸಿದಾನೆ. ಅದನ್ನು ನಾವೇನ್ ಮಾಡಬೇಕು? ನಮ್ಮಲ್ಲಿಯೂ ಕೂಡ ಅಳವಡಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಶುಕಾಚಾರ್ಯರು ಹೇಳುವ ಮಾತು ಭಾಗವತದಲ್ಲಿ ಬರುತ್ತೆ. ಏನಂತ? ಈಶ್ವರಾಣಂ ವಚಃ ಸತ್ಯಂ ತಥೈವ ಆಚರಿತಂ ಕ್ವಚಿತ್ ಅಂತ. ದೊಡ್ಡವರು ಅಂತಿರ್ತಾರಲ್ಲ, ಅವರ ಮಾತು ಅಂದರೆ ನೀವು ಹೀಗೆ ಮಾಡ್ರಿ ಅಂತ ಏನು ಹೇಳಿರ್ತಾರಲ್ವ, ಅಂತಹ ಮಾತುಗಳು ಯಾವಾಗಲೂ ಸತ್ಯ. ಅಂದರೆ ಅದನ್ನು ನಾವು ಅನುಸರಿಸ್ಕೊಳ್ಬೇಕಾದಂತಹದ್ದು. ಆದರೆ ಆಚರಣದ ಬಗ್ಗೆ ಬಂತು ಅಂದರೆ ತಥೈವ ಆಚರಣಂ ಕ್ವಚಿತ್ ಸತ್ಯಂ. ಅಂದರೆ ನಮಗೆ ಅನುಸರಣ ಮಾಡೋದಕ್ಕೆ ಯೋಗ್ಯವಾದದ್ದು ಕೆಲವೊಂದಾಗಿರುತ್ತೆ, ಎಲ್ಲವೂ ಆಗಿರೋದಿಲ್ಲ ಅನ್ನೋದನ್ನು ಶುಕಾಚಾರ್ಯರು ದಶಮಸ್ಕಂದದಲ್ಲಿ ಹೇಳಿದ ಮಾತಿದೆ. ಅದನ್ನೇ ಆಚಾರ್ಯರು ಹೇಳಬೇಕಾದ್ರೆ, ಭಕ್ತ ಚಿಂತಾಮಣಿ ಪರಮಾತ್ಮ ಅಶುಭ ಲೇಪ ಅವನಿಗೆ ಇಲ್ಲ ಅನ್ನುವಂತಹ ವಿಷಯವನ್ನು ಬೋಧನೆ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಗೋಪಿಕಾಸ್ತ್ರೀಯರ ಜೊತೆಗೆ ವಿಹರಿಸಿದ ಅಂತ ಹೇಳಿ ಜಯ ಜಯ ಅಂತ ಭಗವಂತನಲ್ಲಿ ಹೇಳಿದ್ದಾರೆ. ಪ್ರಾರ್ಥನೆ ಏನಿಲ್ಲ ಅಂತ ಅನ್ನೋ ಥರ ಅನ್ಕೋಬೇಡಿ, ಇದೇ ಪ್ರಾರ್ಥನೆ. ನಿನಗೆ ಉತ್ಕರ್ಷವಿದೆ ಅಂತನ್ನೋದು ನಮಗೆ ತಿಳಿಯಲಿ ಅಂತಲೇ ಅದರ ಅರ್ಥ ಅಲ್ವಾ? ಅದು ಪ್ರಾರ್ಥನೆ ಅಲ್ಲದೆ ಮತ್ತಿನ್ನೇನು? ಕಾಲಿ ಹೃದಾವಸಥ ಕಾಲೀಯ ಕುಂಡಲಿಪ ಕಾಲಿಸ್ಥ ಪಾದನ ಕರಾ ವ್ಯಾಲಿ ನವಾಂಶು ಕರವಾಲಿ ಗಣಾರುಣಿತ ಕಾಲಿ ರುಚೆ ಜಯ ಜಯ ಕೇಲೀಲವಾಪಹೃತ ಕಾಲೀಶ ದತ್ತವರ ನಾಲೀಕ ದೃಪ್ತದಿತಿ ಭೂ ಚೂಲೀಕ ಗೋಪ ಮಹಿಳಾಲಿ ತನೋ ಭೃಸೃಣ ಧೂಲಿ ಕಣಾಂಕ ಹೃದಯ. ಶ್ರೀ ಕೃಷ್ಣ ಪರಮಾತ್ಮನ ಕಥೆಯಲ್ಲಿ ಬಹಳ ಪ್ರಮುಖವಾದ ಘಟ್ಟ ಯಾವುದು ಅಂದರೆ, ಪಾಂಡವರ ಜೊತೆಗೆ ಅವನಿಗಿರುವ ಒಡನಾಟ, ಅವರಿಗೆ ಅನುಗ್ರಹಿಸಿದ್ದು, ಅವರನ್ನು ಸಂರಕ್ಷಿಸಿದ್ದು, ಅವರನ್ನು ಮೇಲೆತ್ತಿದ್ದು. ಸಾಕಷ್ಟು ಕಥೆಗಳಿದೆ, ಬಹುಭಾಗ ಅದನ್ನೇ ಮುಂದೆ ವರ್ಣನೆ ಮಾಡಲಿದ್ದಾರೆ. ಕೃಷ್ಣಾದಿ ಪಾಂಡು ಸುತ ಕೃಷ್ಣ ಮನ ಪ್ರಚುರ ತೃಷ್ಣಾ ಸುತೃಪ್ತಿಕರವಾ ಕೃಷ್ಣಾಂಕ ಪಾಲಿರತ ಕೃಷ್ಣಾಭಿಧಾಘರ ಕೃಷ್ಣಾದಿ ಷಣ್ಮಹಿಲಭೋ ಪುಷ್ಣಾತು ಮಾಮಜಿತ ನಿಷ್ಣಾತ ವಾರ್ಧಿ ಮದನುಷ್ಣಾಂಶು ಮಂಡಲ ಹರೇ ಜಿಷ್ಣೋ ಗಿರೀಂದ್ರಧರ ವಿಷ್ಣೋ ವೃಷಾವರಜ ಧೃಷ್ಣೋ ಭವಾನ್ ಕರುಣಯ. ಭವಾನ್ ಕರುಣಯ ಮಾಂ ಪುಷ್ಣಾತು. ಹೇ ಭಗವಂತನೇ, ನೀನು ಕರುಣೆಯಿಂದ ನನ್ನನ್ನು ಪೋಷಣೆ ಮಾಡು ಅಂತ ಇಲ್ಲಿ ಪ್ರಾರ್ಥನೆ ಭಗವಂತನ.
ಯಾಕೆಂದರೆ ಪಾಂಡವರನ್ನು ಪೋಷಿಸಿದ್ದು, 16,108 ಜನರನ್ನು ವಿವಾಹ ಮಾಡಿಕೊಂಡು ಅವ್ರ ಕುಟುಂಬ ಎಲ್ಲ ಭಗವಂತ ಸಂರಕ್ಷಣೆ ಮಾಡಿದ್ದು ಅನ್ನೋ ಕಥೆ ಇಲ್ಲಿ ಹೇಳ್ತಾ ಇದ್ದಾರಲ್ವಾ. ಮತ್ತು ಅಂಥವ್ರನ್ನೆಲ್ಲ ದೊಡ್ಡವ್ರನ್ನೇ ಪೋಷಣೆ ಮಾಡಿದಂಥವನು ನೀನು. ನಮ್ಮಂತಹ ಸಜ್ಜನರನ್ನೆಲ್ಲ ಪೋಷಣೆ ಮಾಡೋದು ಅಂತನ್ನುವಂಥದ್ದೇನು ಆಶ್ಚರ್ಯವೇ ಅಲ್ಲ. ಅದಕ್ಕೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಾದ್ದು. ಇಂತಹ ಕಥೆಗಳನ್ನು ಹೇಳಿದಾಗ ಅದಕ್ಕೆ ಸರಿ ಹೋಗೋ ಥರದ ಪ್ರಾರ್ಥನೆಯನ್ನು ಮಾಡುವ ಕ್ರಮವನ್ನು ಇಲ್ಲಿ ವಾದಿರಾಜರು ತೋರಿಸ್ಕೊಳ್ತಾ ಇದ್ದಾರೆ. ಭಗವಂತನೇ ನಮ್ಮನ್ನು ಪೋಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕಾದ್ದು. ಸರಿ, ಭಗವಂತ ಏನು ಮಾಡಿದ? ಪಾಂಡವರನ್ನ ಹೇಗೆ ಸಂರಕ್ಷಣೆ ಮಾಡಿದ? ಕೃಷ್ಣಾದಿ ಪಾಂಡು ಸುತ ಕೃಷ್ಣ ಮನಃ ಪ್ರಚುರ ತೃಷ್ಣ ಸುತೃಪ್ತಿಕರ ವಾಕ್. ಕೃಷ್ಣ ಮೊದಲಾದ, ಕೃಷ್ಣ ಅಂತ ಬಿಡಿಸ್ಕೋಬಾರದು, ಕೃಷ್ಣ ಮೊದಲಾದ ಪಾಂಡು ಸುತರು ಅಂತ. ಪಾಂಡವರಲ್ಲಿ ಕೃಷ್ಣ ಅಂತ ಯಾರ ಇದಾರಲ್ರಿ? ಏನಪ್ಪ 5 ಜನ ಇರೋದು, ಯುಧಿಷ್ಠಿರ, ಭೀಮಸೇನ, ಅರ್ಜುನ, ನಕುಲ, ಸಹದೇವ. ಕೃಷ್ಣ ಯಾರು ಇಲ್ವೇ ಇಲ್ಲ. ಆಚಾರ್ಯರು ಹೇಳಿದ್ದಾರೆ ತಾತ್ಪರ್ಯ ನಿರ್ಣಯದಲ್ಲಿ ಏನಂತ, ಕೃಷ್ಣ, ಪಾರ್ಥ, ಆಮೇಲೆ ಭೀಮ, ಇವರೆಲ್ಲರೂ ಕೂಡ ಕೃಷ್ಣ ಅನ್ನೋ ಶಬ್ದದಿಂದ ಮಹಾಭಾರತದಲ್ಲಿ ವ್ಯವಹರಿಸಲ್ಪಟ್ಟಿದ್ದಾರೆ. ಕೃಷ್ಣ ಸತ್ಯ ಭೀಮ ಪಾರ್ಥೋ ಕೃಷ್ಣೇತ್ಯುಕ್ತ ಹಿ ಭಾರತೆ ಅಂತ. ಮಹಾಭಾರತದಲ್ಲಿ ಕೃಷ್ಣ ಅಥವಾ ಕೃಷ್ಣ ಶಬ್ದದಿಂದ ಕರೆದಿರೋದು ಯಾರನ್ನಪ್ಪ ಅಂತಂದರೆ, ಒಂದು ಪ್ರಸಿದ್ಧ ವಾಸುದೇವ ಕೃಷ್ಣ, ಇನ್ನೊಬ್ಬಳು ಯಾರೋ ಅವನ ಹೆಂಡತಿ ಸತ್ಯಭಾಮೆ, ಅವಳಿಗೂ ಕೃಷ್ಣ ಅಂತ ಹೆಸರಿದೆ. ಮತ್ತೆ ಭೀಮ, ಪಾರ್ಥ, ಇವರಿಬ್ಬರಿಗೂ ಕೃಷ್ಣ ಅಂತ ಹೆಸರಿದೆ. ದ್ರೌಪದಿಗೂ ಕೃಷ್ಣ ಅಂತ ಹೆಸರು. ಹೀಗೆ ಇಷ್ಟು ಜನರಿಗೆ ಕೃಷ್ಣ ಕೃಷ್ಣ ಅಂತಂದ್ರೆ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗದ ಶಬ್ದಗಳ ವ್ಯವಹಾರ ಇದೆ. ಪಾಂಡು ಸೂತರು ಇಬ್ಬರನ್ನ ತಗೋಬಹುದು. ಭೀಮ, ಅರ್ಜುನ ಇವರೇ ಮೊದಲಾದಂತಹ ಪಾಂಡು ಸೂತರೇನಿದ್ದಾರೆ ಅವರಿಗೆ. ಮತ್ತೆ ಕೃಷ್ಣ ಅಂದರೆ ದ್ರೌಪದಿ. ಇವರ ಮನಸ್ಸಿನಲ್ಲಿ ಇದ್ದ ಪ್ರಚುರವಾದ ತೃಷ್ಣ ಅಂದರೆ ಅಪೇಕ್ಷೆ ಯಾವುದಪ್ಪ ಅಂತಂದರೆ, ದುರ್ಯೋಧನಾದಿ ದುಷ್ಟರನ್ನು ಸಂಹರಿಸಬೇಕು ಅನ್ನುವಂತಹ ಇಚ್ಛೆ ಅಲ್ವಾ. ಅಂತಹ ಇಚ್ಛೆಗೆ ಸರಿಹೊಂದುವಂತೆ ತೃಪ್ತಿಯನ್ನು ಉಂಟು ಮಾಡುವಂತಹ ಮಾತು ಭಗವಂತ. ಯಾಕೆಂದರೆ ಪಾಂಡವರು ದ್ಯೂತದಲ್ಲಿ ಸೋತು ಕಾಡಿಗೆ ಹೋಗಿತ್ತು. ಕೃಷ್ಣ ಅವರನ್ನು ಭೇಟಿ ಮಾಡಲಿಕ್ಕೆ ಬಂದಾಗ ದ್ರೌಪದಿ ಅಳತಾ ಭಗವಂತನ ಪಾದಕ್ಕೆ ನಮಸ್ಕರಿಸಿದಾಗ ಭಗವಂತನ ಪಾದದ ಮೇಲೆ ಅವಳ ಕಣ್ಣೀರು ಒಂದು ಹನಿ ಏನು ಬಿತ್ತು, ಅದೇ ಅಶ್ರು ಮುಖ್ಯ ಅಂತ ಭಾಗವತದಲ್ಲಿ ವರ್ಣನೆ ಮಾಡುತ್ತಾರೆ. ಬಹಳ ಪ್ರಧಾನವಾದ ಹನಿ ಆಗ್ಬಿಡ್ತು. ಅದೇ ಏನು ಮಾಡಿಬಿಡ್ತು ಅಂತಂದರೆ ಎಲ್ಲ ದುರ್ಯೋಧನಾದಿಗಳ ಸಂಹಾರಕ್ಕೆ ಕಾರಣವಾಯಿತು. ಭಗವಂತ ಅವಾಗ ಹೇಳಿದ್ನಂತೆ, ನೋಡು, ನಿನಗಿಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರಲ್ಲ, ನಾನು ಅವರೆಲ್ಲರ ಸಂಹಾರ ಆದ ನಂತರದಲ್ಲಿ ಅವರ ಹೆಂಡತಿಯರು ಹೀಗೆ ಅಳ್ತಾ ಇರುವಂಥದ್ದನ್ನು ಕರ್ಕೊಂಡೋಗಿ ನಿನ್ಗೆ ತೋರಿಸ್ತೀನಿ ಅಂತ ಭಗವಂತ ಹೇಳಿದ. ಆ ಮಾತನ್ನು ಭಗವಂತ ಸತ್ಯ ಮಾಡಿಯೂ ಮಾಡಿದ. ಭಗವಂತ ಏನು ಅವತ್ತು ಅವಳಿಗೆ ಹೇಳಿದ, ಅವಳ ಮನಸ್ಸಿಗಿರುವ ತೃಷ್ಣೆಯನ್ನು ಪರಿಹಾರ ಮಾಡುವ, ತೃಪ್ತಿಯನ್ನು ಉಂಟು ಮಾಡುವಂತಹ ಮಾತು ಭಗವಂತನ. ಮತ್ತಷ್ಟೇ ಅಲ್ಲದೆ ಭೀಮಸೇನನೇ ಮೊದಲಾದಂತಹ ಪಾಂಡವರ ಮನಸ್ಸಿನಲ್ಲಿ ಇದ್ದಂತಹ ಅಪೇಕ್ಷೆಯನ್ನು ಪೂರ್ಣ ಮಾಡುವ ಮಾತು ಭಗವಂತನದ್ದು. ಯಾಕೆ ಒಂದೊಂದಕ್ಕೂ ಬೇರೆ ಬೇರೆ ಕಥೆಗಳಿದೆ. ಸಂಕ್ಷೇಪವಾಗಿ ಅರ್ಥ ಹೇಳಿದ್ದೀರಿ. ಕಥೆಗಳನ್ನು ವಿವರಣೆ ಮಾಡ್ತಾ ಹೋದ್ರೆ ತುಂಬ ಇದೆ ಕಥೆಗಳು. ಮಹಾಭಾರತ ಯುದ್ಧ ಇನ್ನೇನು ಶುರು ಆಗಬೇಕಿರುತ್ತೆ. ಆವಾಗ ಭೀಮಸೇನ ಹೇಳ್ತಾನೆ ಕೃಷ್ಣನಿಗೆ, ಏನು ಯುದ್ಧ ಮಾಡೋದು ಬೇಡ, ಯಾಕೆ ಬೇಕು, ಸುಮ್ಮನೆ ನಿಲ್ಲಿಸ್ಬೋಣ, ಅವ್ರುಗಳೇ ತೊಗೊಂಡಿಟ್ಕೊಳ್ಳಿ ತಂಪಾಡಿತಾವು, ನಮ್ಗೆ ಯಾಕೆ ಬೇಕು ಇವ್ರ ಜೊತೆ ಜಗಳ, ನಾವು ಕಾಡಲ್ಲೇ ಹೋಗ್ಬಿಟ್ಟಿದ್ಬಿಟ್ರಾಯ್ತು ಅಥವಾ ಎಲ್ಲೋ ಭಿಕ್ಷೆ ಕೇಳ್ಕೊಂಡಿದ್ಬಿಟ್ರಾಯ್ತು ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ಏನಪ್ಪ ಇಷ್ಟು ವರ್ಷ ಕಾಡಲ್ಲಿದ್ದು ಎಲ್ಲ ಪೂರ್ತಿ ಯುದ್ಧ ಮಾಡೋದು ಅಂತ ಉತ್ಸಾಹವೇ ಹೊರಟೋಗ್ಬಿಟ್ಟಿದೆಯಾ ನಿಮಗೆ, ಶಾಂತ ಆಗ್ಬಿಟ್ಟಿದೆಯಲ್ಲ, ಯುದ್ಧ ಅಂದರೆ ಮಾಡಬೇಕು ಅನ್ನೋ ನೀನು ಬೇಡ ಅಂತಂತ ಇದೆಯಲ್ಲೋ ಅಂತ ಹೇಳ್ತಾನೆ ಕೃಷ್ಣ. ಯಾರಿಗೆ? ಭೀಮಸೇನ.
ಆವಾಗ ಭೀಮಸೇನ ಕೋಪ ಮಾಡ್ಬಿಡು, ಹೇ ಹಾಗೆಲ್ಲ ಏನಿಲ್ಲ, ನಾನು ಈಗ ಮನಸ್ಸು ಮಾಡಿದೆ ಅಂತಂದ್ರೆ ಈ ಬ್ರಹ್ಮಾಂಡವನ್ನು ಸೀಳ್ಬಿಡ್ತೀನಿ ಹಾಗೆ ಹೀಗೆ ಅಂತ ಹೇಳಿದ ಕೂಡಲೇ ಆವಾಗ ಕೃಷ್ಣ ಮತ್ತೆ ಹೇಳಿದ. ಅದು ಭೀಮಸೇನಿಗೆ ಬಹಳ ತೃಪ್ತಿ ಕೊಡ್ತು ಆ ಮಾತು ಭಗವಂತನದ್ದು. ಏನು ಹೇಳ್ದ ಅವನು ಅಂತಂದ್ರೆ, ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇತತ್ವಯಿ ಸಂಭಾವಯಾಮ್ಯ ಅಂತ ಹೇಳಿ. ನಿನ್ನಲ್ಲಿ ಏನು ಗುಣ ಇದೆ ಅಂತ ನೀನು ಸ್ವಂತ ನಿನ್ನ ಮಾತಿಂದ ಹೇಳ್ಕೊಳ್ತೀಯೋ, ನಮ್ದೆಲ್ಲ ಸ್ವಭಾವ ಏನಿರುತ್ತೆ, ನಮ್ಮಲ್ಲಿ ಏನು ಗುಣ ಇರುತ್ತೋ ಅದಕ್ಕಿಂತ ಜಾಸ್ತಿನೇ ನಾವು ಹೇಳ್ಕೊಳ್ತಾ ಇರ್ತೀವಿ, ಆಯ್ತಾ. ಭೀಮಸೇನ ದೇವರದ್ದು ಹೇಗೆ ಅಂದರೆ, ಅವರು ತಮ್ಮ ಗುಣಗಳನ್ನು ಹೇಳ್ಕೊಂಡ್ರು ತುಂಬ ಕಮ್ಮಿ ಹೇಳ್ಕೊಂಡಿರ್ತಾರೆ, ಜಾಸ್ತಿ ಹೇಳ್ಕೊಂಡಿರಲ್ಲ. ಅದಕ್ಕೆ ಕೃಷ್ಣ ಹೇಳಿದ್ನಂತೆ, ನೀನು ಎಷ್ಟು ನಿನ್ನ ಗುಣಗಳನ್ನು ಹೇಳ್ಕೊಳ್ತೀಯಲ್ಲ ಅದರ 1000 ಪಟ್ಟು ಗುಣ ನಿನ್ನಲ್ಲಿದೆ ಅಂತ ನಾನು ಅದನ್ನು ತಿಳ್ಕೊಂಡಿದ್ದೀನಿ, ನಾನು ಪ್ರತಿಪಾದನೆ ಮಾಡ್ತೀನಿ ಅಂತ ಹೇಳಿದ್ನಂತೆ. ಇದಲ್ವ ನಿಜವಾಗಲೂ ಗುಣವಂತರಿಗೆ ಸಂತೋಷವನ್ನು ನೀಡುವಂಥ ಮಾತು ಅಂದರೆ. ಯಾಕೆಂದರೆ ಯಾರೋ ಹೋಗ್ಬಿಟ್ಟು ಭೀಮಸೇನ ದೇವರಿಗೆ ಇದನ್ನು ನಾನು ಹೇಳಿದರೆ, ಭೀಮಸೇನ ದೇವರೇ ನೀವೇನು ಚಿಂತೆ ಮಾಡಬೇಡಿ, ನಿಮ್ಮಲ್ಲೇನು ಗುಣ ಇದೆ ನೀವು ಹೇಳ್ಕೊಳ್ತಾ ಇದ್ದೀರಿ, ಅದರ 1000 ಪಟ್ಟು ಗುಣ ಇದೆ ಅಂತ ನಾನು ಹೇಳ್ತೀನಿ, ಇದರ ನನ್ನ ಮಾತಿಗೆ ಬೆಲೆ ಇದೆ. ಹುಚ್ಚ ಸುಮ್ಮನೆ ಕೂಡಿಸ್ತಾರೆ ನಮ್ಮನ್ನ. ಕೃಷ್ಣ ಹೇಳಿದರೆ ಬೆಲೆ ಇದೆ ಅಲ್ವಾ. ಅದಕ್ಕೆ ನೋಡ್ರಿ, ಭೀಮಸೇನ ಅಂತನ್ನೋನನ್ನು ತಗೊಂಡ್ರೆ ಅವನಿಗೆ ತೃಪ್ತಿಯನ್ನು ನೀಡುವಂತಹ ಮಾತು ಭಗವಂತ. ಇನ್ನ ಕೃಷ್ಣ ಅಂದರೆ ಇವನು ಅರ್ಜುನನ್ ತಗೊಂಡ್ಬಿಟ್ರೆ, ಅರ್ಜುನನಿಗಂತೂ ಗೀತೋಪದೇಶ ಮಾಡಿದ್ದೇ ಇದೆ ಅಲ್ವಾ, ಅದರಿಂದಲೇ ಅವನಿಗೆ ತೃಪ್ತಿಯನ್ನು ಉಂಟು ಮಾಡುವಂತಹ ಮಾತು ಭಗವಂತನದ್ದು. ಇನ್ನು ಯುಧಿಷ್ಠಿರನ ವಿಷಯದಲ್ಲೂ ಕೂಡ ಏನು ಅಂತಂದರೆ, ಅವನು ಈ ರಾಜಸೂಯ ಯಾಗ ಮಾಡೋದು ಅಂತಿತ್ತು ನೋಡಿ, ಮಾಡಬೇಕೋ ಬೇಡ ಅಂತ ವಿಚಾರ ಬಂದಾಗ ಕೃಷ್ಣನ್ ಕರೆಸಿದ್ರಂತೆ ದ್ವಾರಕೆಯಿಂದ ಕೇಳೋದಕ್ಕೆ ಅಂತ. ಮಾಡ್ರಿ ಅವಶ್ಯ ಮಾಡಬೇಕು ಅಂತ ಹೇಳ್ದ. ಕೊನೆಗೆ ಏನಾಯಿತು ಅಂತಂದರೆ, ಜರಾಸಂಧನ ಸಂಹಾರ ಮಾಡಿಯೇ ರಾಜಸೂಯ ಯಾಗ ಮಾಡಬೇಕು ಅಂತ ಹೇಳಿದ ಕೂಡಲೇ ಬೇಡ ಅಂದ್ಬಿಟ್ಟ. ನನ್ನ ವಿಚಾರ ಬಿಟ್ಬಿಟ್ಟೆ, ನೀ ಆರಾಮಾಗಿ ಹೇಗಿರು ಬಂದಿದೆ, ಒಂದು 4 ದಿವಸ ಊಟ ಮಾಡ್ಕೊಂಡು ಆಮೇಲೆ ದ್ವಾರಕೆಗೆ ಹೋಗು ಅಂತ ಹೇಳ್ಬಿಟ್ಟ. ಆವಾಗ ಕೃಷ್ಣ ಇಲ್ಲ ಇದನ್ನು ನಾವು ಮಾಡೋಣ ಅಂತ ಹೇಳಿ ಕೃಷ್ಣ ಹೇಳಿದಂತೆ ಅರ್ಜುನ ಮತ್ತು ಭೀಮಸೇನ ಇಬ್ಬರನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಆವಾಗ ಅವನ ಮನಸ್ಸಿನಲ್ಲಿ ಆದ ಆತಂಕ ಏನು ಗೊತ್ತಾ, ಅವನು ಹೇಳಿದಂತೆ, ನನಗೆ ಭೀಮಾರ್ಜುನರು ಅಂದರೆ 2 ಕಣ್ಣಿದ್ದ ಹಾಗೆ, ಆಯ್ತಾ. ಕೃಷ್ಣ ನೀನು ಅಂದರೆ ನನ್ನ ಮನಸ್ಸಿದ್ದ ಹಾಗೆ. ನೀವು 3 ಜನನೇ ಹೊರಟು ಹೋಗ್ಬಿಟ್ರೆ ಕಣ್ಣು ಮನಸ್ಸು ಇಲ್ಲದೆ ಇರೋವಂಥ ಒಬ್ಬ ವ್ಯಕ್ತಿ ಏನು ಬದುಕಿದಾನೆ ಅನ್ನೋದಕ್ಕೆ ಅರ್ಥ ಇರುತ್ತಾ? ಇಲ್ಲ, ಹಾಗಾಗೋಗ್ಬಿಡುತ್ತೆ ನನ್ನ ಪರಿಸ್ಥಿತಿ ಅಂತ ಪಾಪ ಬೇಸತ್ಕೊಂಡ. ಅದಕ್ಕೆ ನೀವು 3 ಜನ ಹೋಗಬೇಡಿ ಜರಾಸಂಧನ ಹತ್ರ. ಆವಾಗ ಇನ್ನೂ ಅವನು ಹೇಳಿದಂಥ ಮಾತೇನು ಅಂದರೆ, ಒಂಥರ ತಪ್ಪು ತಿಳುವಳಿಕೆ ಇದ್ದ ಹಾಗೆ ಮಾತಿತ್ತದು. ಏನಂತ, ಅಲ್ಲಪ್ಪ ನಿನ್ನಂಥ ನೀನೇ ಜರಾಸಂಧನಿಗೆ ಹೆದರ್ಬಿಟ್ಟು ಸಮುದ್ರದೊಳಗೆ ಹೋಗಿ ಕೂತಿದೀಯ ಅಂಥವನನ್ನು ನಾನು ಯಾಕೆ ಎದುರು ಹಾಕ್ಕೊಳ್ಳಿ ಅನ್ನೋ. ಹಾಗೇನೇ ಮಾತಾಡಿದ್ರು ಕೃಷ್ಣ ಬೇಜಾರು ಮಾಡ್ಕೊಳ್ಳದೆ ಅವ್ರಿಗೆ ತೃಪ್ತಿ ಆಗೋ ತರಹ, ನೀನೇನು ಚಿಂತೆ ಮಾಡಬೇಡ, ನಿನ್ನಿಬ್ಬರು ತಮ್ಮಂದ್ರನ್ನ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬರ್ತೀನಿ, ಭರವಸೆ ಇಟ್ಕೋ ಅಂತ ಹೇಳಿ ಅವನಿಗೆ ಆಶ್ವಾಸನವನ್ನು ಕೊಟ್ಟು ನಂಬಿಸಿ ಹೋಗಿ ಜರಾಸಂಧ ಸಂಹಾರಾದಿಗಳನ್ನು ಮಾಡಿ ಅವನಿಗೆ ತೃಪ್ತಿಯನ್ನು ಉಂಟು ಮಾಡಿದ್ನೋ ಇಲ್ಲ. ಈ ಭಗವಂತನ ಮಾತಿಗೆ ಬಹಳ ಬೆಲೆ ಇದೆ. ಅದಕ್ಕೆ ಯುಧಿಷ್ಠಿರ ಹೇಳುವಂಥದ್ದೇನು ಅಂತಂದರೆ, ನೀನಪ್ಪ ಆರಾಮಿದೆಯೋ ಇಲ್ವೋ ಅಂತ ಕೇಳಿದರೆ ಅವನೇನು ಹೇಳ್ದ ಅಂತಂದರೆ, ನೀನು ಎಲ್ಲೇ ಇರಬಹುದು, ಎಲ್ಲ ಕಡೆಗಿದ್ದಾನೆ ಭಗವಂತ, ಮನಸ್ಸಿನಲ್ಲಿ ಯಾವಾಗಲೂ ಸ್ನೇಹಪೂರ್ಣವಾದಂತಹ ರೀತಿಯಲ್ಲಿ ನಮ್ಮನ್ನು ಸ್ಮರಣೆ ಮಾಡ್ತೀಯಲ್ಲ, ಅದರಿಂದ ನಾವು ಬದುಕಿದ್ದೀವಿ ಅಂತ ಹೇಳಿದ್ನಂತೆ. ಸ್ನೇಹಪೂರ್ಣೇನ ಮನಸ ಎನ್ನ ಸ್ಮರಸಿ ಕೇಶವ ಅಪತ್ಯಮಿವ ಕೂರ್ಮಾಣಂ ತೇನ ಜೀವಾಮಹೇ ವಯಂ ಅಂತ ಯುಧಿಷ್ಠಿರ ಹೇಳಿದ್ನಂತೆ. ಈ ಆಮೆಗಳಿರುತ್ತೆ ನೋಡಿ, ಮರಿ ಆಮೆಗಳು, ತಾಯಿ ಆಮೆಗೆ ಹಾಲು ಕುಡ್ಸೋಕೆ ಬರಲ್ಲ, ಅದು ಸಸ್ತನಿ ಅಲ್ಲ, ಅದು ಹಾಲು ಕುಡ್ಸೋಕೆ ಬರಲ್ಲ ಮರಿಗಳಿಗೆ. ಆದರೆ ಆ ಮರಿಗಳನ್ನು ತುಂಬ ಸ್ನೇಹಪೂರ್ಣವಾದ ಮನಸ್ಸಿನಿಂದ ಸ್ಮರಣೆ ಮಾಡುತ್ತಂತೆ ಅದು ತಾಯಿ ಆಮೆ. ಅದರ ಪ್ರಭಾವ ಏನು ಅಂದರೆ ದೇವರದಕ್ಕೆ ಏನೋ ಒಂದು ರೀತಿಯಲ್ಲಿ ಆಹಾರ ಒದಗಿಸ್ತಾರೆ. ಹಾಗೇನು ಅಂದರೆ ಯಾವುದೋ ಈ ಥರ ಪ್ರಾಣಿಗಳಲ್ಲೇ ಸ್ನೇಹಪೂರ್ಣವಾಗಿ ತಾಯಿ ಮಕ್ಕಳನ್ನು ನೆನಪಿಸ್ಕೊಂಡ್ರೆ ಮಕ್ಕಳಿಗೆ ಒಳ್ಳೆಯದಾಗತ್ತಂತೆ. ಇನ್ನು ಭಗವಂತನೇ ನಮ್ಮನ್ನು ಸ್ನೇಹಪೂರ್ಣವಾದ ಮನಸ್ಸಿನಿಂದ ಸ್ಮರಣೆ ಮಾಡಿಬಿಟ್ರೆ ಇನ್ನೇನಾಗಲಿಕ್ಕಿಲ್ಲ. ಹಾಗೆ ನಾವುಗಳು ಅಂದರೆ ಪಾಂಡವರು ಹೇಗೆ ಸುಖವಾಗಿದ್ದೀವಿ ಅಂತಂದರೆ, ಭಗವಂತ ನಮ್ಮನ್ನು ಸ್ನೇಹಪೂರ್ಣವಾಗಿ ಸ್ಮರಣೆ ಮಾಡ್ತಾನಲ್ಲ, ಅದರಿಂದ ನಾವು ಸುಖವಾಗಿದ್ದೀವಿ ಅಂತ ಯುಧಿಷ್ಠಿರ ಆ ವಿಧವಾದ ವಿಶ್ವಾಸವನ್ನು ಇಟ್ಕೊಳ್ತಾರೆ. ಇನ್ನು ಇದೇ ಶ್ರೀಕೃಷ್ಣನೇ ವೇದವ್ಯಾಸ ದೇವರಲ್ವಾ,
ವೇದವ್ಯಾಸ ದೇವರೇನು ಮಾಡಿದರು ಅಂದರೆ ದುರ್ಯೋಧನಾದಿಗಳು ಧೃತರಾಷ್ಟ್ರ ಮೊದಲಾದವರ ಮುಂದೆ ಮಾತಾಡಬೇಕಾದ್ರೆ ಪಾಂಡವರು ನನಗೆ ಪ್ರಿಯರು ಎಂಬ ಮಾತನ್ನು ಹೇಳ್ತಾರೆ. ಆ ಮಾತನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಪಾಂಡವರ ಬಗ್ಗೆ ವೇದವ್ಯಾಸ ದೇವರು ಹೀಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೇ ತಿಳ್ಕೊಳ್ಳಿ ಅವರಿಗೇನಾಗುತ್ತೆ, ಶುಭೋನ್ನತಿ ಆಗುತ್ತೆ. ಯಾಕೆ, ನನಗೆ ಪ್ರಿಯರಾದವರು ಪಾಂಡವರು ಎಂಬ ಮಾತಿದೆಯಲ್ಲ, ಅದಕ್ಕೆ ಅಷ್ಟು ಬಹಳ ಬೆಲೆ ಇದೆ. ಯಾಕೆ, ಪರಮಾತ್ಮನಿಗೆ ಪ್ರಿಯರಾದವರಿಗೆ ತಾನೇ ಎಲ್ಲ ವಿಧವಾದ ಉತ್ಕರ್ಷಗಳಾಗೋದು. ಬೇರೆ ಯಾವ ರೀತಿಯಿಂದಾದರೂ ನೀವು ಉತ್ಕರ್ಷ ಆಗೋದಕ್ಕೆ ಲೌಕಿಕ ಪ್ರಯತ್ನ ಮಾಡಿದರೂ ಕೂಡ ಭಗವಂತನಿಗೆ ಪ್ರೀತಿ ಪಾತ್ರರಾಗಲಿಲ್ಲ ಅಂದರೆ ಉತ್ಕರ್ಷ ಆಗೋದೇ ಇಲ್ಲ. ಹೀಗಾಗಿ ಪಾಂಡವರ ಸಕಲ ವಿಧವಾದ ಉತ್ಕರ್ಷಕ್ಕೆ ಕಾರಣ ಯಾವುದು? ಭಗವಂತನ ಪ್ರಸನ್ನತೆ. ಆ ಪ್ರಸನ್ನತೆಯನ್ನು ಸೂಚಿಸುವಂತಹ ಮಾತುಗಳು ಅದು ಪಾಂಡವರಿಗೆ ಮತ್ತು ದ್ರೌಪದಿಗೆ ತುಂಬ ಸಂತೋಷವನ್ನು ನೀಡಿದಂತಹದ್ದು. ಅದನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣಾದಿ ಪಾಂಡು ಸುತ ಕೃಷ್ಣ ಮನ ಪ್ರಚುರ ತೃಷ್ಣ ಸುತೃಪ್ತಿ ಕರವಾಕ್. ಕೃಷ್ಣಾಂಕ ಪಾಲಿರತ. ಕೃಷ್ಣಾಂಕ ಅಂದರೆ ಕೃಷ್ಣನ ಗುರುತುಗಳು. ಕೃಷ್ಣನ ಗುರುತು ಅಂದರೆ ಯಾವುದ್ರಿ? ಚಕ್ರ ಶಂಖಾದಿ ಗುರುತುಗಳು. ಅದನ್ನು ಯಾರು ಧಾರಣ ಮಾಡಿರ್ತಾರೋ ಅಂತಹ ಚಕ್ರಶಂಖಾದಿ ಧಾರಣ ಮಾಡಿದಂಥವರ ನಡುವೆ ಭಗವಂತನು ಯಾವಾಗಲೂ ಆಸಕ್ತಿಯಿಂದ ಇರ್ತಾನೆ. ಅಂದರೆ ಅನೇಕ ಜನ ಭಾಗವತರು ಎಲ್ಲಾದರೂ ಒಂದು ಕಡೆಗೆ ಸೇರ್ತಾರೆ ಅಂದರೆ ಅಲ್ಲಿ ಶ್ರೀಕೃಷ್ಣ ಬಂದು ಸ್ವತಃ ತಾನು ಸನ್ನಿಹಿತನಾಗ್ತಾನೆ ಅಂತ ಅಭಿಪ್ರಾಯ. ಹಾಗೆ ಸಾಮಾನ್ಯ ನಿಮ್ಮಂಥವ್ರು ಚಕ್ರಶಂಖಾದಿಗಳನ್ನು ಧಾರಣ ಮಾಡೋದು ಸೇರಿದ್ರೇ ಅಲ್ಲಿ ಭಗವಂತ ಸನ್ನಿಹಿತನಾಗ್ತಾನೆ ಅಂದಮೇಲೆ ಇನ್ನು ಮಹಾ ಆಸ್ತಿಕ ಶಿರೋಮಣಿಗಳಾದಂತಹ ಮಹಾಭಾಗವತರಾದಂತಹ ಪಾಂಡವರು ಅವರ ಸನ್ನಿಧಾನದಲ್ಲಿ ಭಗವಂತ ಇರ್ತಾನೆ ಅಂತನ್ನೋದನ್ನು ಮತ್ತೆ ಪ್ರತ್ಯೇಕವಾಗಿ ಹೇಳಬೇಕಾದಿಲ್ಲ. ಕೃಷ್ಣಾಭಿಧಾಘಹರ. ಕೃಷ್ಣಾದಿಷಣ್ ಮಹಿಲಭೋ. ಕೃಷ್ಣಾಭಿಧಾಘಹರ ಒಂದೇ ಮಾಡ್ಕೋಬಾರದನ್ನ. ಕೃಷ್ಣಾಭಿಧ ಅಘಹರ. ಅಘಹರ ಅಂದರೆ ಪಾಪವನ್ನು ಪರಿಹರಿಸುವವನು. ಯಾಕೆಂದರೆ ಕೃಷ್ಣ ಶಬ್ದ ಇದೆಯಲ್ಲ, ಅಲ್ಲಿ ಕೃಷ್ ಧಾತು ಣ ಅಂತ ಎರಡು ಪದಗಳಿದೆ. ಕೃಷ್ ಮತ್ತು ಣ. ಕೃಷ್ ಅಂದ್ರೆ ಕರ್ಷಣ ಮಾಡೋದು ಅಂತ. ಏನು ಕರ್ಷಣ ಮಾಡ್ತಾನೋ ಅವನು? ಅದಕ್ಕೆ ಅನೇಕ ಅರ್ಥಗಳಿದೆ. ಭಕ್ತರಲ್ಲಿರುವ ಪಾಪಗಳನ್ನೆಲ್ಲ ಕರ್ಷಣ ಮಾಡಿ 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 ತಗೊಂಡು ಹೋಗ್ತಾನೆ. ಇನ್ನೊಬ್ಬರು ಪಾಪ ಎಲ್ಲ ಎಳ್ಕೊಂಡ್ರೆ ಅವರು ಸ್ವತಃ ದುಃಖಿತರಾಗ್ತಾರೆ. ಈಗ ದಾನ ತಗೊಳ್ಳೋರು ಇನ್ನೊಬ್ಬರು ಪಾಪ ಎಳ್ಕೊಳ್ತಾರೆ, ದುಃಖ ಪಡ್ತಾರೆ. ಹಾಗೆ ಭಗವಂತ ಇನ್ನೊಬ್ಬರ ಪಾಪಗಳನ್ನು ಎಳೆದ ಮಾತ್ರಕ್ಕೆ ಅವನಿಗೇನು ದುಃಖ ಆಗುತ್ತೆ ಅಂತ ತಿಳ್ಕೊಬೇಡಿ. ಅವನು ಆನಂದ ಸ್ವರೂಪರಾಗುತ್ತೆ. ದೊಡ್ಡ ಕಳ್ಳ ಅವನು ಅಂತ. ಅದಕ್ಕೆ ಆಚಾರ್ಯರು ಕೃಷ್ಣಾಮೃತ ಮಹರ್ಣವದಲ್ಲಿ ಹೇಳ್ತಾರೆ ಏನಂತ, ಕೃಷ್ಣ ಅಂತನೋನು ದೊಡ್ಡ ಕಳ್ಳ. ಯಾಕೆ ಅಂತಂದರೆ ಕಳ್ಳರು ಅವ್ರು ಬಂದರೆ ಮಾತ್ರ ಕತ್ಕೊಂಡು ಹೋಗಕ್ಕೆ ಸಾಧ್ಯ. ಇವನು ಹೇಗೆ ಅಂದರೆ, ಈ ಕೃಷ್ಣ ಅಂತ ಒಬ್ಬನಿದ್ದಾನೆ, ನೀವು ನೆನಪಿಸ್ಕೊಂಡ್ಬಿಟ್ರು ನಿಮ್ಮ ಮನೆಯಲ್ಲಿ ಕಳ್ತನ ಮಾಡಿಬಿಡ್ತಾನೆ. ಹೌದಾ? ನೆನಪಿಸ್ಕೊಂಡ್ರೆ ಹೇಗ್ರಿ ಕಳ್ತನ ಮಾಡ್ತಾನೆ? ನೋಡ್ರಿ, ಕಳ್ತನ ಮಾಡೋದು ಅಂದ್ರೆ ನಿಮ್ಮ ಸಾಮಾನುಗಳನ್ನು ಗೊತ್ತಾಗದೆ ತೊಗೊಂಡೋದ್ರೆ ಅದೇ ಕಳ್ತನ ತಾನೆ. ನಿಮ್ಮ ಸಾಮಾನುಗಳು ಯಾವುದ್ರಿ? ಪಾಪಗಳು. ಅದನ್ನು ನಿಮಗೆ ಗೊತ್ತಾಗದೆ ತೊಗೊಂಡೋಗ್ಬಿಡ್ತಾನಲ್ಲ ಅವನು ಕೃಷ್ಣ. ಯಾಕೆ? ನೆನಪಿಸ್ಕೊಳ್ಳಿ ತಪ್ಪಿ. ನೋಡಿ, ನೆನಪಿಸ್ಕೊಳ್ಳೋದು ನೀವೇ ನೋಡಿ ಅಂತ ಚಾಮತ್ಕಾರಿಕವಾಗಿ ವರ್ಣನೆ ಮಾಡ್ತಾರೆ ಆಚಾರ್ಯ. ಹೀಗಾಗಿ ಅಂತಹ ಪಾಪಗಳನ್ನು ಹರಣ ಮಾಡುವಂಥವನು ಭಗವಂತ. ಮತ್ತು ಇದೇ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾದಂಥದ್ದೇನು ಅಂದರೆ, ಈ ಭಗವಂತನದ್ದು ಷಣ್ಮಹಿಷಿ, ಕೃಷ್ಣಾದಿ ಷಣ್ಮಹಿಲ. ಆವಾಗಲೇ ಹೇಳಿದ್ನಲ್ವಾ, ಸತ್ಯಭಾಮೆಗೆ ಕೃಷ್ಣ ಅಂತ ಹೆಸರಿದೆ ಅಂತ. 6 ಸ್ತ್ರೀಯರು ಷಣ್ಮಹಿಷಿಯರು ಅಂತ ಪ್ರಸಿದ್ಧರಾದದರಿಂದ ಅವರನ್ನು ಹೇಳಿದ್ದಾರೆ. ಮತ್ತು ರುಕ್ಮಿಣಿನ ಹೇಳಬೇಕೋ ಬೇಡ್ರಿ, ಸತ್ಯಭಾಮನ ಹೇಳ್ಬಿಟ್ರಿ. ರುಕ್ಮಿಣಿ ಸತ್ಯಭಾಮ ಇಬ್ಬರು ಒಂದೇ ಅಲ್ವಾ, ಅದಕ್ಕೆ ಪ್ರತ್ಯೇಕವಾಗಿ ಹೇಳಿದ್ದಾರೆ ಅಷ್ಟೇ. ಅಂತಹ ಹೇ ಭಗವಂತನೇ, ನೀನು ಯಾರಿಗೂ ಸೋಲದೇ ಇದ್ದಂಥವನು, ನನ್ನನ್ನು ಪೋಷಣ ಮಾಡು.
ನಿಷ್ಣಾತ ವಾರ್ಧಿ ಮುದನುಷ್ಣಾಂಶು ಮಂಡಲ. ಯಾರು ನಿನ್ನ ಪಾದಕಮಲಗಳಲ್ಲಿ ಭಕ್ತಿ ಮಾಡುವಂತಹ ಭಕ್ತವರ್ಗ ಅಂತಿರುತ್ತಲ್ಲ, ಅವರೇ ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ, ಸಾಗರ ಇದ್ದ ಹಾಗೆ. ಆ ಸಾಗರಕ್ಕೆ ಒಂದು ಅಭಿವೃದ್ಧಿ ಆಗಬೇಕಲ್ಲ. ಸಮುದ್ರ ಯಾವಾಗ ಉಕ್ಕೇರಿ ಬರುತ್ತೆ? ಚಂದ್ರೋದಯ ಆದಾಗ ಸಮುದ್ರ ಉಕ್ಕತ್ತೆ ಅಂತ ಹೇಳುವ ಕ್ರಮ ಇದೆ. ಹಾಗೆ ಭಗವಂತ ಯಾವಾಗ ಭಕ್ತರಿಗೆ ಅನುಗ್ರಹ ಮಾಡ್ತಾನೆ, ಆವಾಗ ಭಕ್ತ ಸಮುದಾಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಅಭಿವೃದ್ಧಿ ಅಂದರೆ ಹೇಗೆ ತಿಳ್ಕೊಳ್ಳೋದಿಲ್ಲಿ ಅಂತಂದರೆ, ಅವರಿಗೆ ಆನಂದೋದ್ರೇಕವಾಗುತ್ತಲ್ಲ, ಅದನ್ನೇ ಸಮುದ್ರದ ಅಭಿವೃದ್ಧಿ ಇದ್ದ ಹಾಗೆ ಅಂತ ಈ ರೀತಿಯಾಗಿ ನೀವು ತಿಳಿದುಕೊಳ್ಳಬಹುದಾದಂಥ. ಇಲ್ಲಿ ಚಂದ್ರ ಅನ್ನುವ ಅರ್ಥವನ್ನು ಹೇಳುವ ಶಬ್ದ ಯಾವುದು ಅಂದರೆ ನಿಷ್ಣಾತ ವಾರ್ಧಿ ಮುತ್ ಅನುಷ್ಣಾಂಶು ಮಂಡಲ ಅಂತ. ಉಷ್ಣಾಂಶು ಮಂಡಲ ಅಂದರೆ ಸೂರ್ಯ, ಅನುಷ್ಣಾಂಶು ಮಂಡಲ ಅಂದರೆ ಚಂದ್ರ ಅಂತ. ಈ ಥರ ಚಂದ್ರಮಂಡಲ ಇದ್ದ ಹಾಗೆ ಭಗವಂತ ಇದ್ದಾನೆ. ಅಂತಹ ಹೇ ಹರೇ ಜಿಷ್ಣೋ ಗಿರೀಂದ್ರಧರ. ಜಿಷ್ಣು ಅಂದರೆ ಜಯಶೀಲ, ಗಿರೀಂದ್ರಧರ ಅಂದರೆ ಬೆಟ್ಟವನ್ನು ಮೇಲಕ್ಕೆ ಎತ್ತಿದವನು, ಮತ್ತೆ ವಿಷ್ಣು ಎಲ್ಲರೊಳಗೆ ಪ್ರವೇಶ ಮಾಡುವಂತಹ ಸ್ವಭಾವವುಳ್ಳಂಥವನು. ವೃಷಾವರಜ ಅಂತಂದರೆ ಇಂದ್ರನಿಗೆ ತಮ್ಮ ಆದಂಥವನು. ಇಂದ್ರನ ತಮ್ಮ ಅಂತ ಆದದ್ದಕ್ಕೇನೆ ಇಂದ್ರ ಬಂದರೆ ನೋಡಿ, ಆ ಹಿಂದೆ ಹೇಳಿದ್ವಲ್ಲ, ಆ ಬೆಟ್ಟ ಎತ್ತಿದಾಗ ಇಂದ್ರ ತಪ್ಪು ಮಾಡಿದ್ದು ಅಂತ ಗೊತ್ತಾಯ್ತು ಅವನಿಗೆ. ಆಮೇಲೆ ಕೃಷ್ಣನನ್ನು ಭೇಟಿ ಮಾಡೋದಕ್ಕೆ ಅಂತ ಬಂದರೆ ಅವನಿಗೆ ಕೃಷ್ಣನ ಮುಂದೆ ಬಂದು ನಿಂತ್ಕೊಳ್ಳೋಕೆ ಧೈರ್ಯ ಕೂಡ ಆಗಲಿಲ್ಲ. ಅದಕ್ಕೆ ತಮ್ಮ ತಾಯಿ ಅದಿತಿನ ಕರ್ಕೊಂಬಂದಿದ್ದ. ಅದಿತಿ ಬಂದ ಕೂಡಲೇ ಕೃಷ್ಣ ನಮಸ್ಕಾರ ಮಾಡ್ದ, ಮಾತಾಡ್ಸ್ದ, ಎಲ್ಲ ಆಯಿತು. ಅದಿತಿ ನಿಮ್ಮ ಅಣ್ಣ ಬಂದಿದ್ದಾನಪ್ಪ ಮಾತಾಡಿಸು ಅಂತ ಹೇಳಿ ಆ ಇಂದ್ರನನ್ನು ಮುಂದಕ್ಕೆ ಕರೆಸ್ಬೇಕಾಯ್ತು. ನಮ್ಮ ಅಣ್ಣ ಗೊತ್ತಿದೆ ನನಗೆ ಅಂತ ಹೇಳ್ಬಿಟ್ಟು ಅವನು ಏನು ಅವನು ತಪ್ಪು ಮಾಡಿದ್ದಾನೆ ಅಂತನ್ನೋವಂಥದ್ದು ಸಂಬಂಧವೇ ಇಲ್ಲದೆ ಇರೋ ತರಹ ಅಷ್ಟು ಸರಸವಾಗಿ ಭಗವಂತ ಮಾತಾಡ್ದ. ಅಂದರೆ ಅಣ್ಣನಿಗೆ ಬೆಲೆ ಕೊಡಬೇಕು ಅನ್ನೋದನ್ನು ಲೋಕಕ್ಕೆ ಆ ರೀತಿಯಾಗಿ ಶಿಕ್ಷಣ ಮಾಡಿದ್ದಾನೆ. ಅಂತಹ ಹೇ ಭಗವಂತನೇ, ನೀನು ಕರುಣೆಯಿಂದ ನನ್ನನ್ನು ಪೋಷಣೆ ಮಾಡು. ಅಂದರೆ ಯಾವ ಅಪರಾಧಗಳನ್ನು ಮಾಡಿದಾಗಲೂ, ದೇವರ ಬಗ್ಗೆ ತಪ್ಪು ತಿಳಿದಾಗಲೂ, ಮತ್ತೆ ತಪ್ಪು ಮಾತನಾಡಿದಾಗಲೂ ಕೂಡ ಇವರು ಸರಿ ಇಲ್ಲ ರೀ ಅಂದ್ಕೊಂಡು ಬಿಟ್ಟುಬಿಟ್ರೆ ನಮ್ಮನ್ನು ಪೋಷಣೆ ಮಾಡೋರು ಯಾರು? ಅನೇಕ ಸಂದರ್ಭಗಳಲ್ಲಿ ಈ ತರಹ ಅವರು ಸ್ವಭಾವತಃ ಭಕ್ತರಿದ್ದಾರೆ ಅಂತ ಇಷ್ಟು ಗೊತ್ತಾದರೆ ಸಾಕು, ಅವರು ತಪ್ಪು ಮಾಡಿದರೂ ಅವರನ್ನು ಕ್ಷಮಿಸಿ ಭಗವಂತ ಅವರನ್ನು ಪೋಷಣೆ ಮಾಡಿದ ದೃಷ್ಟಾಂತಗಳಿದೆ. ಅದರಿಂದ ನಮಗೊಂಚೂರು ಭರವಸೆ ಏನು ಅಂದರೆ, ಇಲ್ಲ ಪರವಾಗಿಲ್ಲ, ನಾವು ತಪ್ಪು ಮಾಡಿದರೂ ಕೂಡ ಭಗವಂತ ನಮ್ಮನ್ನು ಪೋಷಣೆ ಮಾಡ್ತಾನೆ ಅನ್ನುವಂತಹ ಭರವಸೆ ಇದೆ ಅನ್ನೋದನ್ನು ಇಲ್ಲಿ ವಾದಿರಾಜರು ತೋರಿಸ್ಕೊಡ್ತಾ ಇದ್ದಾರೆ. ಕೃಷ್ಣಾದಿ ಪಾಂಡು ಸುತ ಕೃಷ್ಣ ಮನಃ ಪ್ರಚುರ ತೃಷ್ಣಾ ಸುತೃಪ್ತಿಕರವಾಕ್ ಕೃಷ್ಣಾಂಕ ಪಾಲಿರತ ಕೃಷ್ಣಾಭಿಧಾಕಹರ ಕೃಷ್ಣಾದಿ ಷಣ್ಮಹಿಲಭೋ ಪುಷ್ಣಾತು ಮಾಮಜಿತ ನಿಷ್ಣಾತ ವಾರ್ಧಿ ಮುದನುಷ್ಣಾಂಶು ಮಂಡಲ ಹರೇ ಜಿಷ್ಣೋ ಗಿರೀಂದ್ರಧರ ವಿಷ್ಣೋ ವೃಷಾವರಜ ತೃಷ್ಣೋ ಭವಾನ್ ಕರುಣಯ. ಇನ್ನು ಕೃಷ್ಣನ ಕಥೆ ಮುಗಿದಿಲ್ಲ, ಇನ್ನು ಸಾಕಷ್ಟಿದೆ. ಅದನ್ನು ಮತ್ತೆ